ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಪುಣೆಯ ಲೋಹಗಢ ಕೋಟೆ ದುರಂತಕ್ಕೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಯುವ ಉದ್ಯಮಿ ಕೇತನ್ ವಿಶಾಲ್ ನಿಗೂಢ ಸಾವಿನ ರಹಸ್ಯ ಬಯಲಾಗಿದೆ. ಪುಣೆಯ ಲೋಹಗಢ ಕೋಟೆಯಲ್ಲಿ ನಡೆದಿದ್ದಂತಹ ಒಂದು ದುರಂತಕ್ಕೆ ಇದೀಗ ರಣರೋಚಕ ಟ್ವಿಸ್ಟ್ ಸಿಕ್ಕಿರೋದು. ಯುವ ಉದ್ಯಮಿ ಕೇತನ್ ವಿಶಾಲ್ ನಿಗೂಢ ಸಾವಿನ ರಹಸ್ಯ ಬಯಲಾಗಿದೆ. ಬಾಯ್ ಫ್ರೆಂಡ್ ಜೊತೆ ಸೇರಿ ಭಾವಿ ಪತಿಯನ್ನೇ ಕೊಂದಿದ್ದಾಳೆ ಯುವತಿ. ಮದುವೆಗಾಗಿ 17 ಕೋಟಿ ಖರ್ಚು ಮಾಡಿ ಜೈಪುರದ ಅರಮನೆಯನ್ನ ಕೂಡ ಬುಕ್ ಮಾಡಿದ್ರು. ಮದುವೆಗಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಯುವತಿಯಿಂದಲೇ ಇದೀಗ ಕೇತನ್ ಮರ್ಡರ್ ಆಗಿರೋದು. 400 ಅಡಿ ಆಳದ ಕಂದಕಕ್ಕೆ ತಳ್ಳಿ ಕೇತನ್ ವಿಶಾಲ್ ಅನ್ನ ಕೊಲೆ ಮಾಡಿದ್ದಾರೆ. ಆರಂಭದಲ್ಲಿ ಇದೊಂದು ಆಕಸ್ಮಿಕ ಸಾವು ಅಂತ ಹೇಳಲಾಗ್ತಿತ್ತು. ಇನ್ನು ಪೊಲೀಸ್ ತನಿಖೆ ವೇಳೆ ಕೊಲೆ ಎಂಬ ಸತ್ಯ ಬಯಲಾಗಿದೆ. ಸದ್ಯಕ್ಕೆ ಸಿಯಾ ಗೋಯಲ್ 20 ವರ್ಷದ ಮದುವೆ ನಿಶ್ಚಿತಾರ್ಥ ಆಗಿದ್ದಂತಹ ಯುವತಿ ಮತ್ತು ಆತನ ಪ್ರಿಯಕರ ಚೇತನ್ ಚೌಧರಿಯನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಏನಿದು ಘಟನೆ ಅಂತ ನೋಡೋದಾದ್ರೆ, ಪುಣೆ ಸಮೀಪದ ಲೋಹಗಢ ಕೋಟೆಯಲ್ಲಿ ಈ ಒಂದು ದುರಂತ ನಡೆದಿತ್ತು. ಕೇತನ್ ವಿಶಾಲ್ ಅನ್ನೋ ಒಂದು ಉದ್ಯಮಿ ನಿಗೂಢವಾಗಿ ಸಾವನ್ನಪ್ಪಿದ್ರು. ಮೊದಲು ಇದು ಕೊಲೆ ಆತ್ಮಹತ್ಯೆ ಅಂತ ಆಗಿತ್ತು. ಅದಾದ್ಮೇಲೆ ಈಗ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅನ್ನೋದು ಸಾಬೀತಾಗಿದೆ. ಪೊಲೀಸರು ತನಿಖೆ ನಡೆಸಿದ್ದಾರೆ. ಇನ್ನು ಕೊಲೆ ಮಾಡಿರೋದು ಆತನ ಮದುವೆ ಆಗಬೇಕಾಗಿದ್ದಂತಹ ಯುವತಿ ಸಿಯಾ ಗೋಯಲ್, 20 ವರ್ಷದ ಯುವತಿ. ಇವರಿಬ್ರು ಮದುವೆ ನಿಶ್ಚಯವಾಗಿತ್ತು. ಬಹಳ ಅದ್ದೂರಿಯಾಗಿ 17 ಕೋಟಿ ವೆಚ್ಚದಲ್ಲಿ ಜೈಪುರದ ಅರಮನೆಯಲ್ಲಿ ಇವರ ಮದುವೆ ನಿಶ್ಚಯ ಆಗಿತ್ತು. ಆದ್ರೆ ಈಕೆಗೆ ಮದುವೆ ಇಷ್ಟ ಇರಲಿಲ್ಲ. ಆ ಒಂದು ಕಾರಣಕ್ಕೆ ಆಕೆ ಮತ್ತು ಆತನ ಪ್ರಿಯಕರ ಚೇತನ್ ಚೌಧರಿ ಇವರಿಬ್ಬರು ಸೇರಿ ಆತನನ್ನ ಕೊಲೆ ಮಾಡಿದ್ದಾರೆ. ಲೋಹಗಢ ಕೋಟೆಯಲ್ಲಿ ಆತನನ್ನ ಕೊಲೆ ಮಾಡಿರೋದು. ಅಲ್ಲಿ ಕರ್ಕೊಂಡು ಹೋಗಿ 400 ಆಳದ ಕಂದಕಕ್ಕೆ ತಳ್ಳಿ ಆತನನ್ನ ಕೊಲೆ ಮಾಡಿದ್ದಾರೆ. ಇದೀಗ ಪೊಲೀಸ್ ತನಿಖೆ ವೇಳೆ ಈ ಮಾಹಿತಿ ಬಯಲಾಗಿದೆ. ಇವರಿಬ್ಬರನ್ನ ಸದ್ಯಕ್ಕೆ ಬಂಧನ ಮಾಡಿದ್ದಾರೆ. ಇನ್ನು ಈ ವಿಚಾರದ ಬಗ್ಗೆ ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು.